ಕಲುಷಿತ ನೀರು ಕುಡಿದು ಹೆಣ್ಣಾನೆ ಸಾವು, ತಾಯಿಯ ಅಗಲಿಕೆಗೆ ಮರಿಯಾನೆಯ ಹೃದಯ ವಿದ್ರಾವಕ ರೋಧನೆ. ಅರ್ಕಾವತಿ ಪಾತ್ರದ ಆನೆಗಳಿಗೆ ತಪ್ಪದ ಗಂಡಾಂತರ. ಬಾಂಬೆ ಅಸ್ಸಾಂ ರೌಡಿಗಳ ಅಟ್ಟಹಾಸ, ಇಬ್ಬರು ಯುವಕರ ಮೇಲೆ ಹಲ್ಲೆ. ಕಲಬುರಗಿ ಜಿಲ್ಲೆಯಲ್ಲಿ ಘಟನೆ. ಬಿಸಿಲ ಬೇಗೆಯಲ್ಲಿ ನೀರಿಗಾಗಿ ಮೈಲುದ್ದದ ನಡಿಗೆ. ದಿನವಿಡೀ ಕೊಡ ಹಿಡಿದು ನೀರಿಗಾಗಿ ಕಾಯುವುದೇ ಗ್ರಾಮಸ್ಥರ ಕಾಯಕ. ಮೊಗಲಹಳ್ಳಿಯಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ. ಕಾವೇರಿ ವನ್ಯಜೀವಿ ಧಾಮದ ಮಗ್ಗೂರು ವಲಯದಲ್ಲಿ ಅರ್ಕಾವತಿ ನದಿಯ ಕಲುಷಿತ ನೀರು ಸೇವಿಸಿ 40 ವರ್ಷದ ಹೆಣ್ಣಾನೆಯೊಂದು ಮೃತಪಟ್ಟಿದೆ. ಸೋಮವಾರ ಸಂಜೆ ಸಂಗಮ ಮತ್ತು ಮಡಿವಾಳ ಪ್ರದೇಶದ ಮಧ್ಯೆ ಆನೆ ಶವ ಪತ್ತೆಯಾಗಿದ್ದು, ಮರಣೋತ್ತರ ಪರೀಕ್ಷೆಯಲ್ಲಿ ಆನೆಯ ಹೊಟ್ಟೆಯಲ್ಲಿ ವಿಷಕಾರಿ ಅಂಶ ಮಿಶ್ರಿತ ನೀರು ಪತ್ತೆಯಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಎ ಕೆಟಗರಿ ಎಂದು ಗುರುತಿಸಲ್ಪಟ್ಟಿರುವ ಅರ್ಕಾವತಿ ನದಿಯಲ್ಲಿ ಕೈಗಾರಿಕಾ ತ್ಯಾಜ್ಯ ಮತ್ತು ಕೀಟನಾಶಕಗಳ ಅಂಶ ಹೆಚ್ಚಾಗಿರುವುದು ವನ್ಯಜೀವಿಗಳ ಪಾಲಿಗೆ ಮೃತ್ಯುಪಾಶವಾಗುತ್ತಿದೆ. ಮೃತ ಆನೆ ಮರಿಯು ತನ್ನ ತಾಯಿಯ ಶವದ ಬಳಿ ನಿಂತು ರೋಧಿಸುತ್ತಿದ್ದ ದೃಶ್ಯ ಸ್ಥಳೀಯರ ಕಣ್ಣಂಚಲಿ ನೀರು ತರಿಸಿದೆ. ಅಂತಿಮವಾಗಿ ಅರಣ್ಯದ ಇತರೆ ಆನೆಗಳ ಹಿಂಡು ಬಂದು ಮರಿಯನ್ನ ಸಮಾಧಾನಪಡಿಸಿ ಕಾಡಿನೊಳಗೆ ಕರೆದೊಯ್ದಿವೆ. ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಜಿಲ್ಲೆಯಲ್ಲಿ ರೌಡಿ ಶೀಟರ್ಗಳ ಪುಂಡಾಟಿಕೆ ಮಿತಿ ಮೀರಿದ್ದು, ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಇಬ್ಬರು ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ಮಾಡಿರುವ ಘಟನೆ ನಗರದ ಖದೀರ್ ಚೌಕ್ ಬಳಿ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ನಗರದ ಎರಡೂ ಗ್ಯಾಂಗ್ಗಳ ನಡುವೆ ಕಿತ್ತಾಟ ನಡೆಯುತ್ತಿದ್ದು, ಇದರ ಮುಂದುವರಿದ ಭಾಗವಾಗಿ ಮೊನ್ನೆ ರಾತ್ರಿ ರೌಡಿ ಶೀಟರ್ ಬಾಂಬೆ ಅಸ್ಲಾಂ ಹಾಗೂ ಆತನ ಸಹಚರರಾದ ಲಂಗಡೆ ಸದ್ದಾಂ ಸಿಕಂದರ್ ಚಿಲಮುರಿ ಸೇರಿದಂತೆ ಸುಮಾರು 10 ಜನರ ಗುಂಪು ಸಂಚು ರೂಪಿಸಿ ಈ ದಾಳಿ ನಡೆಸಿದೆ. ದಾಳಿಯಲ್ಲಿ ನೌಶಾದ್ ಪಟೇಲ್ ಮತ್ತು ಸೈಯದ್ ಜಿಲಾನಿ ಬಾಬಾ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಗೆ ಸಂಬಂಧಿಸಿದಂತೆ ನ್ಯೂ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಲೆಮರೆಸಿಕೊಂಡಿರುವ ಬಾಂಬೆ ಅಸ್ಸಾಂ ಗ್ಯಾಂಗ್ ಆಗಿ ಪೊಲೀಸರು ಬಲೆ ಬೀಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ದಿನೇ ದಿನೇ ತೀವ್ರಗೊಳ್ಳುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ಗ್ರಾಮೀಣ ಜನರ ಬದುಕನ್ನು ಸಂಕಷ್ಟದ ಅಂಚಿಗೆ ತಳ್ಳಿದ್ದು, ಅದರಲ್ಲೂ ಮೊಗಲಹಳ್ಳಿ ಗ್ರಾಮದಲ್ಲಿ ಜನರು ಪ್ರತಿಯೊಂದು ಹನಿ ನೀರಿಗಾಗಿ ಪರದಾಡುತ್ತಿರುವ ದೃಶ್ಯ ಮನಕಲುಕುವಂತಿದೆ. ತೀವ್ರ ಬಿಸಿಲಿನ ನಡುವೆಯೂ ಗ್ರಾಮಸ್ಥರು ಪ್ಲಾಸ್ಟಿಕ್ ನೀರಿನ ಕೊಡಗಳನ್ನು ಗಾಡಿಗಳಲ್ಲಿ ತುಂಬಿಕೊಂಡು ದೂರದೂರಿಗೆ ನಡೆದು ಹೋಗಿ ಕುಡಿಯುವ ನೀರನ್ನು ತಂದುಕೊಳ್ಳಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ನೀರು ಪೂರೈಕೆ ಮೋಟಾರ್ ಕೆಟ್ಟು ಹೋಗಿರುವ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಒಂದೇ ಒಂದು ಕೊಳವೆಯ ಮೇಲೆ ಗ್ರಾಮಸ್ಥರು ಅವಲಂಬಿತರಾಗಿದ್ದಾರೆ. ಬೆಳಗ್ಗೆಯಿಂದಲೇ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ನೀರಿಗಾಗಿ ಸರದಿಯಲ್ಲಿ ನಿಂತಿರುವ ದೃಶ್ಯ ಸಾಮಾನ್ಯವಾಗಿದ್ದು, ದಿನನಿತ್ಯದ ಬದುಕೇ ನೀರಿನ ಸುತ್ತ ತಿರುಗುತ್ತಿದೆ. ನೀರಿನ ಕೊರತೆಯಿಂದ ಮನೆಮಠದ ಕೆಲಸಗಳು, ಶಾಲಾ ಮಕ್ಕಳ ದಿನಚರಿ ಹಾಗೂ ಗ್ರಾಮಸ್ಥರ ಸಾಮಾನ್ಯ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಈ ಕುರಿತು ಗ್ರಾಮಸ್ಥರು ಮಾತನಾಡಿ, ನೀರಿನ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಪ್ರತಿದಿನ ನೀರಿಗಾಗಿ ಹೋರಾಟ ನಡೆಸುವುದು ನಮ್ಮ ಬದುಕಿನ ಭಾಗವಾಗಿದೆ ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಜೊತೆಗೆ ಬೇಸಿಗೆ ತೀವ್ರವಾಗುತ್ತಿರುವ ನಡುವೆಯೇ ನೀರಿನ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಆತಂಕ ಎದುರಾಗಿದ್ದು, ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗ್ರಾಮಸ್ಥರಿಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮೈಲಿ ದೂರಲಿದ್ದ ಬಂದು ಒಂದೇ ನಲ್ಲೆಗೆ ಬರ್ತವೆ. ಊರೆಲ್ಲ 1000-2000 ಜನ ಇದ್ದೀವಿ. ನೀರು ಪಗೀತೈತೆ ನಮಗೆ. ಅವರು ಪಂಚಾಯತ್ ಕೂಡ ಯಾರು ಕೇಳಲ್ಲ, ಬಂದು ಯಾರು ಏನಂತ ಕೇಳೋದೇ ಇಲ್ಲ. ನೀರು ಇಲ್ಲದೆ ಇರೋದ್ರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ? ನೀರು ಇಲ್ಲ, ಮತ್ತೆ ನಮ್ಗೆ ಅಲ್ಲಿಂದ ಬಂದು 1 ಮೈಲ್ ದೂರ ಬರ್ತೀವಿ. ಒಂದೇ ಮೋಟರ್. ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ದನ ಕರುಗಳಿಗೆ ನೀರು ನೋಡೋಣ, ನಮಗೆ ಮನುಷ್ಯರಿಗೆ ಕುಡಿಯಕ್ ನೋಡೋಣ, ಏನೂ ಇಲ್ಲ ನಮಗೆ. ಭಾರಿ ಕಷ್ಟ ಪಡ್ತಾ ಇದೀವಿ. ಇಲ್ಲಿದ್ದ ಅಲ್ಲಿ 1 ಮೈಲ್ ನುಡ್ಕೊಂಡು ಹೋಗ್ಬೇಕು ಗಾಡಿ. ನೀರೇ ಇಲ್ಲ ನೋಡಪ್ಪ. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ? ಅವಾಗ ಇಲ್ಲಿಗೆ 15 ದಿವಸದಿಂದ ಹಂಗೆ ಆಗುತ್ತೆ. ಯಾರು ಪಂಚಾಯತ್ ಮಾಡ್ಸಂಗಿಲ್ಲ, ಓಟರ್ ಮಾಡ್ಸಂಗಿಲ್ಲ. ಇಲ್ಲಿ ತುಂಬಾ ಕುಡಿಯೋ ನೀರಿನ ಸಮಸ್ಯೆ ಬಹಳ ಐತೆ. ಇಲ್ಲಿ ದನ ಕರ ಹಸುಗಳಿಗೂ ನೀರಿಲ್ದಂಗೆ ಆಗೈತೆ. ಅದ್ರ ಜೊತೆಗೆ ನಾವು ಸುಮಾರು ಊರು ಬಿಟ್ಟು 1 ಕಿಲೋಮೀಟರ್ ದೂರ ಹೋದ್ರೆ ಫಿಲ್ಟರ್ ನೀರು ಸಿಗುತ್ತೆ. ಅರ್ಧ ಕಿಲೋಮೀಟರ್ ದೂರ ಹೋದ್ರೆ ಒಂದೇ ನೆಲೆ, ಇಡೀ ಊರಿಗೆ ಒಂದೇ ನೆಲೆ ಇರೋದು. ಇದು ಊರಿನ ಜನಕ್ಕೆ ಸಾಕಾಗ್ತಿಲ್ಲ, ಬಹಳ ಕಷ್ಟಪಡ್ತಿದ್ದೀವಿ. ಇಡೀ ಉರಿ ಬಿಸಿಲಲ್ಲಿ ಸಣ್ಣ ಮಕ್ಕಳನ್ನೆಲ್ಲ ಕಟ್ಕೊಂಡ್ಬಂದು ನೀರು ತಂದಾಕದೆ ಒಂದು ಉದ್ಯೋಗ ಐತೆ. ಮಾಡೋ ಕೆಲಸ ಬಿಟ್ಟು ನಾವು ನೀರು ತರೋದೇ ಒಂದು ಕಷ್ಟ ಆಗ್ಬಿಟ್ಟತೆ. ಇದನ್ನ ಎಲ್ಲ ಅಧಿಕಾರಿಗಳಿಗೂ ಗಮನ ತಂದಿದ್ವಿ, ಊರಿನ ಮುಖ್ಯಸ್ಥರಿಗೂ ಎಲ್ಲ ಹೇಳಿದ್ವಿ. ವಾಹನ ಚಲಾಯಿಸುತ್ತಿದ್ದ ವೇಳೆ ಮೊಬೈಲ್ ಫೋನ್ ರಿಂಗ್ ಆಗಿದ್ದನ್ನು ಗಮನಿಸಲು ಹೋಗಿ ಕಾರೊಂದು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಂಬ ಮುರಿದು ವಾಹನ ಜಖಂಗೊಂಡ ಘಟನೆ ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಬಳಿ ನಡೆದಿದೆ. ಬೇಲೂರಿನತ್ತ ಸಾಗುತ್ತಿದ್ದ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರು ಚಾಲಕನ ಅಜಾಗರೂಕತೆಯಿಂದ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ವಿದ್ಯುತ್ ಕಂಬ ಕೂಡ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ವಾಹನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು, ಸಣ್ಣಪುಟ್ಟ ಗಾಯಗಳೊಂದಿಗೆ ಬದುಕುಳಿದಿದ್ದಾನೆ ಎಂದು ತಿಳಿದು ಬಂದಿದೆ. ಘಟನೆ ನಡೆದ ಸ್ಥಳದ ಪಕ್ಕದಲ್ಲೇ ಕೆರೆ ಇದ್ದು, ರಸ್ತೆ ಬದಿಯಲ್ಲಿ ವಿದ್ಯುತ್ ಕಂಬ ಇರದೆ ಹೋಗಿದ್ರೆ ಕಾರು ನೇರವಾಗಿ ಕೆರೆಗೆ ಬಿದ್ದು ಭಾರೀ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ.
ರಾಜಧಾನಿಯಲ್ಲಿ ದಿನೇ ದಿನೇ ಕಳ್ಳರ ಹಾವಳಿ ಮಿತಿಮೀರುತ್ತಿದ್ದು ಈಗ ಸಾಮಾನ್ಯ ಜನರ ಅಡುಗೆ ಮನೆಯ ಸಿಲಿಂಡರ್ಗಳಿಗೂ ಕಳ್ಳರ ಕಣ್ಣು ಬಿದ್ದಿದೆ. ನಗರದ ಅನುಗ್ರಹ ಲೇಔಟ್ನ 2ನೇ ಫೇಸ್ನಲ್ಲಿ ಘಟನೆ ನಡೆದಿದ್ದು, ಇಲ್ಲಿನ ನಿವಾಸಿ ಜಸ್ವಂತ್ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಪಕ್ಕಾ ಸ್ಕೆಚ್ ಹಾಕಿ ತಮ್ಮ ಕೈಚಳಕ ತೋರಿಸಿದ್ದಾರೆ. ಗೇಟ್ ತೆಗೆದು ಸದ್ದಿಲ್ಲದೆ ಮನೆಗೆ ನುಗ್ಗಿದ ಕಿಡಿಗೇಡಿಗಳು ಅತ್ಯಂತ ಜಾಣ್ಮೆಯಿಂದ ಸಿಲಿಂಡರ್ ಕನೆಕ್ಷನ್ ಬಿಡಿಸಿ ಅದನ್ನು ಎಗರಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಸಿಲಿಂಡರ್ ಬೆಲೆ ಏರಿಕೆ ಮತ್ತು ಡಿಮ್ಯಾಂಡ್ ಹೆಚ್ಚಾಗಿರುವುದನ್ನೇ ಬಂಡವಾಳ ಮಾಡಿಕೊಂಡಿರುವ ಈ ಕಳ್ಳರು ಕದ್ದ ಸಿಲಿಂಡರ್ಗಳನ್ನು ಡಬಲ್ ರೇಟ್ಗೆ ಮಾರಿ ಹಣ ಮಾಡುವ ಪ್ಲಾನ್ ಹೊಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಳ್ಳತನದ ದೃಶ್ಯ ಕಂಡು ಮನೆಯವರು ಆತಂಕಕ್ಕೊಳಗಾಗಿದ್ದು, ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು, ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಕಳ್ಳರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಆವರಣದಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯ ಸಹನವಾಗಿ ರಾಷ್ಟ್ರೀಯ ಭದ್ರತಾ ಪಡೆ ಮತ್ತು ರಾಜ್ಯ ಪೊಲೀಸ್ ಪಡೆ ಜಂಟಿಯಾಗಿ ಭರ್ಜರಿ ಅಣುಕು ಕಾರ್ಯಾಚರಣೆ ನಡೆಸಿದ್ದು, ಕಾರ್ಯಾಚರಣೆಯಲ್ಲಿ ಎನ್ಎಸ್ಜಿ ಕಮಾಂಡೋಗಳು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಪಾಲ್ಗೊಂಡಿದ್ದರು. ವಿಧಾನಸೌಧಕ್ಕೆ ಉಗ್ರರು ನುಗ್ಗಿದರೆ ಅವರನ್ನು ನಿಷ್ಕ್ರಿಯಗೊಳಿಸುವುದು ಹೇಗೆ, ಸಾರ್ವಜನಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಕ್ರಮಗಳು ಹಾಗೂ ಭದ್ರತಾ ಪಡೆಗಳ ನಡುವಿನ ಸಮನ್ವಯದ ಬಗ್ಗೆ ಪ್ರಾಯೋಗಿಕ ಪ್ರದರ್ಶನ ನೀಡಲಾಯಿತು. ಕೆಲ ಗಂಟೆಗಳ ಕಾಲ ನಡೆದ ಈ ಕಾರ್ಯಾಚರಣೆಯಿಂದಾಗಿ ವಿಧಾನಸೌಧದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ನಮ್ಮ ಪಡೆಗಳು ಸನ್ನದ್ಧವಾಗಿದೆ ಎಂದು ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ತಿಳಿಸಿದರು. ಕರ್ನಾಟಕ ಸರ್ಕಾರ ಹಿಜಾಬ್ ನಿರ್ಬಂಧ ಆದೇಶವನ್ನು ವಾಪಸ್ ಪಡೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು, ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಚಲಾಯಿಸುವ ಹಕ್ಕಿದೆ ಎಂದು ಅವರು ಪ್ರತಿಪಾದಿಸಿದ್ದು, ಈ ಆದೇಶವು ಕೇವಲ ಹಿಜಾಬ್ಗೆ ಮಾತ್ರ ಸೀಮಿತವಾಗಿಲ್ಲ. ಸಂವಿಧಾನವು ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಜನಿವಾರ, ಕುಂಕುಮ ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ಧರಿಸಲು ಸಹ ಅವಕಾಶವಿದೆ. ಇದರಿಂದ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚುತ್ತದೆಯೇ ಹೊರತು ಯಾವುದೇ ತೊಂದರೆಯಾಗದು ಎಂದು ಅಭಿಪ್ರಾಯಪಟ್ಟರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಮವಸ್ತ್ರ ಕಡ್ಡಾಯಗೊಳಿಸಿದ್ದರೂ ಧಾರ್ಮಿಕ ಆಚರಣೆಗಳಿಗೆ ಎಂದೂ ಅಡ್ಡಿಪಡಿಸಿರಲಿಲ್ಲ ಎಂದರು. ಭಾರತೀಯ ಜನತಾ ಪಾರ್ಟಿಯವರು ಈ ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಏನು ಆಶ್ಚರ್ಯ ವಿಚಾರ ಅಲ್ಲ. ಸರ್ಕಾರ ಅಂತಕ್ಕಂಥದ್ದು ಅದು ಮಾತೃ ಹೃದಯ ಇಟ್ಕೊಂಡಿರ್ತಕ್ಕಂಥದ್ದು ಇಟ್ಕೊಂಡಿರಬೇಕಾಗುತ್ತೆ. ಮಕ್ಕಳಿಗೆ ಹೆಚ್ಚಿನ ಇದು ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳಿ, ಆತ್ಮಸ್ಥೈರ್ಯ ಬರಲಿ ಅಂತ ಹೇಳಿ ಅವರು ಬೇಕಾದ ರೀತಿಯಲ್ಲಿ ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಮೊದಲು ಜನವಾರ ಯಾರೋ ತೆಗೆಸಿದ್ರು ಅಂತೇಳಿ ದೊಡ್ಡ ಆರ್ಭಟ ಮಾಡಿದ್ರು. ಈಗ ಸರ್ಕಾರದವರು ಕೇವಲ ಹಿಜಾಬ್ ಮಾತ್ರ ಅವಕಾಶ ಅಲ್ಲ, ಶನಿವಾರ, ರುದ್ರಾಕ್ಷ, ಕುಂಕುಮ, ಗುರುದಾರ, ಶಿವದಾರ ಎಲ್ಲವನ್ನೂ ಹಾಕೊಂಡು ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ಸಂವಿಧಾನದ ಅನುಚ್ಛೇದ 25, 28, 30 ಎಲ್ಲರಿಗೂ ಸಹ ಪ್ರಾಕ್ಟೀಸ್ ಪ್ರೊಫೆಸ್ ಅಂತ ಭಾಳ ಕ್ಲಿಯರ್ ಆಗಿದೆ. ಯಾವ ಧರ್ಮ ಬೇಡ ಅದನ್ನು ಪಾಲನೆ ಮಾಡಬೇಕು. ಮಕ್ಕಳು ಅವರು ಮನೆಯಿಂದ ಹೊರಗಡೆ ಬಂದು ಆಧುನಿಕ ಜಗತ್ತಿನಲ್ಲಿ ಕೃತಕ ಬುದ್ಧಿಮತ್ತೆ ಕೇವಲ ಉದ್ಯಮ ಮತ್ತು ಶಿಕ್ಷಣಕ್ಕೆ ಸೀಮಿತವಾಗಿಲ್ಲ. ಈಗ ಅದು ಆಧ್ಯಾತ್ಮಿಕ ಲೋಕಕ್ಕೂ ಕಾಲಿಟ್ಟಿದೆ. ದಕ್ಷಿಣ ಕೊರಿಯಾ ಮತ್ತು ಜಪಾನ್ನಲ್ಲಿ ಈಗ ರೋಬೋಟ್ ಸನ್ಯಾಸಿಗಳು ಧರ್ಮ ಬೋಧನೆ ಮಾಡುತ್ತಿದ್ದು, ಭವಿಷ್ಯದಲ್ಲಿ ರೋಬೋಟ್ಗಳೇ ಧಾರ್ಮಿಕ ಗುರುಗಳಾಗಲಿದ್ದಾರೆಯೇ ಎಂಬ ಚರ್ಚೆ ಶುರುವಾಗಿದೆ. ದಕ್ಷಿಣ ಕೊರಿಯಾದ ರಾಜಧಾನಿ ಸೋಲ್ನಲ್ಲಿರುವ ಪ್ರಸಿದ್ಧ ಜೋಗೇಸಾ ದೇಗುಲದಲ್ಲಿ ಗಾಮಿ ಎಂಬ ಹ್ಯುಮನಾಯ್ಡ್ ರೋಬೋಟ್ ಸನ್ಯಾಸಿಯನ್ನು ಪರಿಚಯಿಸಲಾಗಿದ್ದು, 130 ಸೆಂಟಿಮೀಟರ್ ಎತ್ತರವಿರುವ ಈ ರೋಬೋಟ್ ಸಾಂಪ್ರದಾಯಿಕ ಬೌದ್ಧ ಉಡುಪನ್ನು ಧರಿಸಿ ಬೌದ್ಧ ದೀಕ್ಷೆಯನ್ನು ಸ್ವೀಕರಿಸಿದೆ. ಅಷ್ಟೇ ಅಲ್ಲದೆ, ನಾನು ಬೌದ್ಧ ಧರ್ಮಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಎಂದು ಹೇಳುವ ಮೂಲಕ ನೆರೆದಿದ್ದ ಭಕ್ತರನ್ನ ಆಶ್ಚರ್ಯಚಕಿತಗೊಳಿಸಿದೆ. ಜಪಾನ್ನ ಕೊಚ್ಯೋದಲ್ಲಿರುವ 400 ವರ್ಷಗಳ ಇತಿಹಾಸವಿರುವ ಕೊಡೈಜಿ ದೇಗುಲದಲ್ಲಿ ಕಾನನ್ ಎಂಬ ರೋಬೋಟ್ ಅನ್ನು ಸ್ಥಾಪಿಸಲಾಗಿದ್ದು, ಯುವ ಪೀಳಿಗೆಯನ್ನ ಆಧ್ಯಾತ್ಮದತ್ತ ಸೆಳೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ಈ ರೋಬೋಟ್ ಜಪಾನಿ ಭಾಷೆಯಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಬೋಧಿಸುತ್ತದೆ ಮತ್ತು ಅದನ್ನು ಇಂಗ್ಲಿಷ್ ಹಾಗೂ ಚೈನೀಸ್ ಭಾಷೆಗಳಿಗೂ ಭಾಷಾಂತರಿಸುವ ಸಾಮರ್ಥ್ಯ ಹೊಂದಿದೆ. ಕಲುಷಿತ ನೀರು ಕುಡಿದು ಹೆಣ್ಣಾನೆ ಸಾವು, ತಾಯಿಯ ಅಗಲಿಕೆಗೆ ಮರಿಯಾನೆಯ ಹೃದಯ ವಿದ್ರಾವಕ ರೋದನೆ. ಅರ್ಕಾವತಿ ಪಾತ್ರದ ಆನೆಗಳಿಗೆ ತಪ್ಪದ ಗಂಡಾಂತರ. ಬಾಂಬೆ ಅಸ್ಸಾಂ ರೌಡಿಗಳ ಅಟ್ಟಹಾಸ, 2 ಯುವಕರ ಮೇಲೆ ಹಲ್ಲೆ. ಕಲಬುರಗಿ ಜಿಲ್ಲೆಯಲ್ಲಿ ಘಟನೆ. ಬಿಸಿಲ ಬೇಗೆಯಲ್ಲಿ ನೀರಿಗಾಗಿ ಮೈಲುದ್ದದ ನಡಿಗೆ. ದಿನವಿಡೀ ಕೊಡ ಹಿಡಿದು ನೀರಿಗಾಗಿ ಕಾಯುವುದೇ ಗ್ರಾಮಸ್ಥರ ಕಾಯಕ. ಮೊಗಲಹಳ್ಳಿಯಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ.